ಮಾದೇವ ಸಿನಿಮಾ ನವೀನ ರೆಡ್ಡಿಯವರು ಡೈರೆಕ್ಟ್ ಮಾಡಿ ವಿನೋದ್ ಪ್ರಭಾಕರ್ ಮತ್ತು ಸೋನನ್ ಆಕ್ಟ್ ಮಾಡಿದ 2025ರಲ್ಲಿ ಹೊಸ ಸಿನಿಮಾ ಆಗಿದೆ. ಎಷ್ಟೋ ವರ್ಷದ ನಂತರ ಹೊಸ ಪ್ರಯತ್ನದೊಂದಿಗೆ ಕಥೆ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಯಾವ ರೀತಿ ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ, ಹೊಸ ಕ್ಯಾರೆಕ್ಟರ್ನ ಯಾವ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದ್ದರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ. ಸ್ಟೋರಿ ನೋಡೋದಾದ್ರೆ ಮಾದೇವ ಜೈಲಿನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯಾಗಿರುತ್ತಾನೆ. ಅದೇ ಸಮಯದಲ್ಲಿ ಹೀರೋನ್ ಅವನ ಲೈಫಲ್ಲಿ ಎಂಟ್ರಿ ಆಗ್ತಾಳೆ. ಹಾಗಿದ್ದರೆ ಅವಳು ಅವನ ಲೈಫಿಗೆ ಬರಲು ಕಾರಣವೇನು, ಮಾದೇವನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅವನು ಏನೆಲ್ಲ ಫೇಸ್ ಮಾಡ್ತಾನೆ ಸಿನಿಮಾದ ಮೂಲಕ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಟೀಮ್ ಏನು ಹೇಳುತ್ತೆ, ಸಿನಿಮಾ ನೋಡೇ ತಿಳ್ಕೊಳ್ಳಿ. ಈ ಸಿನಿಮಾ ಕುಟುಂಬ ಸಮೇತವಾಗಿ ನೋಡುವಂತ ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ ಆಗಿದೆ. ನನಗಿದರಲ್ಲಿ ಇಷ್ಟ ಆಗಿರುವಂತಹ ಆಕ್ಷನ್ ಅಂದ್ರೆ ಕ್ಯಾರೆಕ್ಟರ್ ಪ್ರೆಸೆಂಟ್ ಮಾಡಿರೋದು ಕೂಡ ಅಷ್ಟೇ ಅದ್ಭುತವಾಗಿದೆ. ಈ ಸಿನಿಮಾದಲ್ಲಿ ಎಷ್ಟು ಬೇಕು ಅಷ್ಟೇನ್ನ ಬಳಸಿದ್ದಾರೆ. ಅವಶ್ಯಕವಾಗಿ ಯಾವುದೇ ವಿಷಯದ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ. ದೊಡ್ಡ ಕ್ಯಾರೆಕ್ಟರ್ ಇಂದ ಹಿಡಿದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೌಂಡ್ ಸ್ಕೋರ್, ಪ್ರತಿ ಸೀಕ್ವೆನ್ಸ್ ಫೀಲ್ ಮಾಡಿಸುತ್ತೆ. ವಿಜಿಎಂ ಕೆಲವೊಂದು ಸೀನ್ ಅಲ್ಲಿ ಓವರ್ ಟಾಕ್ ಗೆ ಹೋದ್ರೂ ಕೂಡ ಈ ಸಿನಿಮಾದಲ್ಲಿ ಅದನ್ನ ಯೂಸ್ ಮಾಡ್ಕೊಂಡಿದ್ದು ಕೂಡ ಚೆನ್ನಾಗಿತ್ತು. ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅಂದ್ರೆ ಮಾದೇವ ಒಳ್ಳೆ ಸಟಲ್ ಆಗಿರುವಂತಹ ಪಾತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಿಂದೆ ನೋಡಿರುವ ಸಿನಿಮಾಕ್ಕಿಂತ ತುಂಬಾ ಡಿಫರೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ ನ ಆಯ್ಕೆ ಮಾಡ್ಕೊಂಡಾರೆ. ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪೂರ್ತಿ ಸಿನಿಮಾದಲ್ಲಿ ಅವರು ಉಳಿದ ಕ್ಯಾರೆಕ್ಟರ್ಸ್ ಗಳನ್ನೆಲ್ಲ ಡಾಮಿನೇಟ್ ಮಾಡಿ ಸಿಂಗಲ್ ಹ್ಯಾಂಡ್ ಅನ್ನೋ ತರ ಪರ್ಫಾರ್ಮೆನ್ಸ್ ಕೊಟ್ಟು ಅವರ ಸ್ಟ್ರೆಂತ್ ಅನ್ನ ತೋರಿಸಿದ್ದಾರೆ. ಇನ್ನು ಸೋನನ್ ಮೊಂಟೆಲಿಯಾ ಕೂಡ ಒಳ್ಳೆ ಆಕ್ಟ್ ಅನ್ನ ಮಾಡಿದ್ದಾರೆ. ಅವರಿಗೆ ಸ್ಕ್ರೀನ್ ಸ್ಪೇಸ್ ಕೂಡ ಜಾಸ್ತಿನೇ ಇತ್ತು. ಸೋನಲ್ ಅವರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಅದನ್ನು ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಸಿನಿಮಾದಲ್ಲಿ ಕಷ್ಟ ಆಗಿರೋದಂದ್ರೆ ಪ್ರೆಸೆಂಟೇಷನ್. ವಿನೋದ್ ಪ್ರಭಾಕರ್ ಅವರ ಕ್ಯಾರೆಕ್ಟರ್ ಬಿಟ್ಟು ಇದು ಕೂಡ ಹಳೆ ಸಿನಿಮಾಗಳ ಫೀಲ್ ಅನ್ನೇ ಕೊಡುತ್ತೆ. ಇದಕ್ಕೆ ಮೇನ್ ಕಾರಣ ಏನಂದ್ರೆ ಪ್ರೆಸೆಂಟೇಷನ್ ಅಂತ ಹೇಳ್ತೇನೆ. ಈ ಸಿನಿಮಾದಲ್ಲಿ ರೈಟಿಂಗ್ ತುಂಬಾನೇ ಆರ್ಟಿಫಿಷಿಯಲ್ ಅನಿಸ್ತು. ಮತ್ತೆ ಈ ಸಿನಿಮಾದಲ್ಲಿ ಪ್ರಾಪರ್ ಕ್ಲೋಸರ್ ಆಗ್ಲಿ ಪರ್ಪಸ್ ಆಗ್ಲಿ ಕಂಡು ಬಂದಿಲ್ಲ. ಇವೆಲ್ಲ ಯಾಕೆ ಎನ್ನುವ ಕ್ವಶನ್ಸ್ ಗಳು ಮೈಂಡ್ ಅಲ್ಲಿ ಬರೋಂಗೆ ಮಾಡ್ತವೆ. ಆದ್ರೆ ಅದಕ್ಕೆ ಪ್ರಾಪರ್ ಆದಂತ ಆನ್ಸರು ಸಿಗೋದಿಲ್ಲ. ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಹೇಳೋದಾದ್ರೆ ಅಷ್ಟು ಮೆಮೊರೇಬಲ್ ಆಗಿ ಇಟ್ಟುಕೊಳ್ಳುವಂತ ಸಾಂಗ್ ಗಳು ಏನಿಲ್ಲ. ಅವುಗಳನ್ನ ವಿಜುವಲ್ ಮಾಡಿಸಿದ್ರು ಕೂಡ ಆ ಸಾಂಗ್ ಗಳು ನಮ್ಮ ಮನಸ್ಸಿನ ಮೇಲೆ ಅಷ್ಟೊಂದು ಫೀಲ್ ಆಗೋಂಗೆ ಮಾಡೋದಿಲ್ಲ. ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಅಬೋ ಎವರೇಜ್ ಸಿನಿಮಾ ಅಂತ ಹೇಳ್ಬೋದು. 2025ರಲ್ಲಿ ರಿಲೀಸ್ ಆದಂತಹ ಹೊಸ ಮೂವಿ ಮಾದೇವ ಸಿನಿಮಾ ಇದು ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾ ಆಗಿದ್ದು, ಇದು ವಿನೋದ್ ಪ್ರಭಾಕರ್ ಅವರ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಸಿನಿಮಾ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಂದು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇಂತಹ ಅದ್ಭುತವಾದಂತಹ ಹೊಸ ಸಿನಿಮಾಗಳು ನಮ್ಮ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.